ಬಾಳ ಎಲ್ಲ ಉದ್ದ ಉದ್ದ ಆಗಿತ್ತಲ್ಲ. ತೋರ್ಸುದಲ್ಲ ನನ್ನ ಮಕ್ಕಳಿಗೆಲ್ಲ, ದೊಡ್ಡ ಮಗನಿಗೆ ಕಲಿಸ್ದೆ, ಹಾಂ. ವಿಠಲನಿಗೆ ಕಲಿಸಿದೆ. ಹ್ಞೂ. ನೋಡೋ ಇದು ಬಾಲ ಇದೆ, ಉದ್ದ ಬಾಲದು ಮೇಕೆಗಳಿದೆ. ಮೇಕೆನ ಕಣೋ. ಮತ್ತೆ ನನಗೆ ಅಂತೂ ಅದು ಹೇಳ್ದ ಮೇಲೆ ನನಗೆ ಯಾವ ಮಟನ್ ತಿನ್ನಕ್ಕೆ ವಾಮಿಟ್ ಬರ್ತಾ ಇತ್ತು. ನಮಸ್ಕಾರಗಳು, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್ ಜೆ ಸುನೀಲ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಬೊಂಬಾಟಾಗಿರೋ ಮಾರ್ನಿಂಗಲ್ಲಿ ವಿಠಲ್ ಅನ್ನೋ ಮೆಸೇಜ್ ಕಳಿಸಿದರೆ ನಮ್ಮ ಅಮ್ಮಂಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅವ್ರಿಗೆ ಏಜ್ ಆಗಿದೆ ಸ್ವಲ್ಪ ಅಂತ ಹೇಳಿದ್ರು. ಬನ್ನಿ ಕಾಲ್ ಮಾಡುವ ಇದೀಗ ವಿಠಲ್ ಅವ್ರ ಅಮ್ಮಂಗೆ. ಕಮಾನ್. ಹಲೋ ಅಮ್ಮ ನಮಸ್ತೆ. ನಮಸ್ತೆ. ಚೆನ್ನಾಗಿದ್ದೀರಾ ಅಮ್ಮ? ಚೆನ್ನಾಗಿದ್ದೀನಿ. ಯಾಕೋ ಸ್ವಲ್ಪ ಡಲ್ ಇದೆ ವಾಯ್ಸು? ಇಲ್ಲಲ್ಲ. ಇಲ್ಲ ಡಲ್ ಇದೆ ವಾಯ್ಸು. ಯಾರು ನೀವು? ಮೂರ್ತಿ ಅಂತ ಅಂದ್ಬಿಟ್ಟು. ಮೂರ್ತಿನ? ಮೂರ್ತಿ ಏನಕ್ಕೆ ನನಗೆ ಮಾಡಬೇಕು? ನನಗೆ ಪರಿಚಯ ಇಲ್ಲಲ್ಲ. ಪರಿಚಯ ಮಾಡ್ಕೊಳಂಗಿಲ್ಲ ಹೊಸದಾಗಿ ಯಾರನ್ನೂ ನಿಮ್ಮನ್ನ? ಪರಿಚಯ ಗೊತ್ತಿಲ್ಲದವ್ರನ್ನ ಈ ಮುದುಕಿ ಏನು ಪರಿಚಯ ಮಾಡ್ಕೊಳ್ಳೋದು? ನಿಮ್ನ ಯಾರು ಮುದುಕಿ ಅಂದವರು? ಅವ್ರು ಕೊರೋನಾ ಬರ. ಅಯ್ಯೋ ದೇವ್ರೆ, 65 ವಯಸ್ಸಾದ್ಮೇಲೆ ಮುದುಕಿ ಅಲ್ಲದೆ ವಯಸ್ಸು ಹುಡುಗಿನ. ನೀವು ಯಾವತ್ತಿದ್ರು ಎವರ್ಗ್ರೀನೇ ನೀವು. ಹೌದಾ? ಹೌದು. ಮತ್ತೆ ಎಲ್ಲಿಂದ ಮಾತಾಡ್ತಿದ್ದೀರಾ? ಹೇಳ್ತೀನಿ. ಫಸ್ಟು ನೀವು ನಿಮ್ಮ ಮೈಂಡಿಂದ ತೆಗೆದಾಕಿ ಏನ ನೀವು ಮುದುಕಿ ಅನ್ನೋದನ್ನ. ಅಯ್ಯೋ ಅಪ್ಪ, ಇವಾಗ ನಡಿಯಕ್ಕಾಗಲ್ಲ, ಕುತ್ಕೊಳಕ್ಕಾಗಲ್ಲ, ಎದ್ದೇಳಕ್ಕಾಗಲ್ಲ. ಮುದುಕಿ ಅಲ್ಲದೆ ಮತ್ತೆ ವಯಸ್ಸು ಹುಡುಗಿನ? ತಪ್ಪು. ಈಗ ವಯಸ್ಸು ಹುಡುಗ ಹುಡುಗಿರಿಗೆ ಹಂಗೆ ಆಗೈತೆ ಇವಾಗ. ಅದೌದಾ, ಅವ್ರ ಹಣೆ ಬಾರ. ಯಾಕೆಂದ್ರೆ ಅವರು ಬಹಳ ಒಳ್ಳೇದು ಮಾಡ್ತಾ ಇದ್ದಾರೆ ಎಲ್ಲರಿಗೆ, ದೊಡ್ಡವರಿಗೆ ಚಿಕ್ಕವರಿಗೆ ಎಲ್ಲ ಮರ್ಯಾದೆ ಕೊಟ್ಕೊಂಡು. ನಾವು ಅವಾಗ ಅತ್ತೆ ಮಾವ ಕೂತ ಜಾಗದಲ್ಲಿ ನಾವು ಕೂರ್ತಾ ಇತ್ತಿಲ್ಲ. ಅದಕ್ಕೆ ನಾವು ಇಷ್ಟು ವರ್ಷ ಆದ್ರೂ ಹಿಂಗೆ ಇಷ್ಟಾದ್ರೂ ಇದ್ದೀವಿ. ಅವ್ರು ಇಷ್ಟು ಬರಲ್ಲ, 40 ವರ್ಷಕ್ಕೂ ಅವರು ಬಾಳಿಕೆ ಬರಲ್ಲ. ಹಂಗಂತೀರಾ? ಬಟ್ ನೀವು ನಿಮ್ಮ ಬಗ್ಗೆನೇ ಹಿಂಗೆ ಮುದುಕಿ ಅಂತ ನೀವೇ ಅನ್ಕೊಂಡ್ರೆ. ಅಲ್ಲಲ್ಲ, ನಾವು ವಯಸ್ಸಾಗಿದೆ, ನಮಗೆ ನಡೆಯಕ್ಕಾಗಲ್ಲ, ಕೂತ್ಕೊಳಕ್ಕಾಗಲ್ಲ, ನಿಂತ್ಕೊಳಕ್ಕಾಗಲ್ಲ, ಅದಕ್ಕೆ ವಯಸ್ಸಾಗಿದೆ ಅಂತ ಅನ್ಕೊಳ್ತಿದ್ದೀವಿ. ತಪ್ಪು. ಫಸ್ಟ್ ಅದನ್ನೆಲ್ಲಾನು ತೆಗೆದಾಕಿ. ಯಾಕೆ ತೆಗೆದಾಕ್ಬೇಕು? ಏನು ಎಲ್ಲ ತೆಗೆದಾಕ್ಬಿಟ್ರೆ ವಯಸ್ಸು ಬಂದ್ಬಿಡ್ತದ? ಬರ್ತದೆ, ಯಾಕೆ ಬರಲ್ಲ? ಹೌದಾ? ವಯಸ್ಸು ದೇಹಕ್ಕಾಗಿರ್ಬೋದು, ಮನ್ಸ್ಗಲ್ಲ ಅಂತ ಹೇಳ್ಕೊಳ್ಳಿ. ಪಕ್ಕದಲ್ಲಿ ಯಾರಿದ್ದಾರೆ? ಯಾರಿರ್ಬೇಕು? ಯಾರಿದ್ದಾರೆ ಅಂತ ಹೇಳಿದ್ರೆ ಗೊತ್ತಾಗುತ್ತೆ ಯಾರು ಅಂತ. ಕಂಡಿಡಿದ್ಬಿಟ್ರಿ ಹೆಂಗಾದ್ರೆ? ಈಗ ಕಂಡಿಡಿಯಕ್ಕೆ ಏನೋ ಸ್ವಲ್ಪ ಕಷ್ಟ ಆಯ್ತಾ ಇದೆ. ಏನ್ ಮಾಡುದು? ಅದಕ್ಕೆ ಕಂಡಿಡಿಯಕ್ಕಾಗ್ಲಿಲ್ಲ, ಅದಕ್ಕೆ ಹೇಳ್ತಾ ಇರೋದು. ವಯಸ್ಸಾಯ್ತಲ್ವಾ? ಹೌದು. ಬಟ್ ನನಗೇನು ಗೊತ್ತಮ್ಮ, ನಿಮ್ಮ ಹತ್ರ ಹೇಳ್ಬಾರ್ದೋ ಗೊತ್ತಿಲ್ಲ. ಹೇಳ್ಬೋದು, ಎಲ್ಲ ಹೇಳ್ಬೋದು, ಏನ್ ಬೇಕಾದ್ರೆ ಹೇಳ್ಬೋದು. ನನಗೆ ಯಾಕೋ ಏನೋ ಗೊತ್ತಿಲ್ಲಮ್ಮ, ಹೆಂಗೆ ಹೇಳೋದು ವಿಚಾರ ಅಂತ ಹೆಂಗೋ ಆಗ್ತೈತೆ. ಈಗ ಹೆಂಗೆ ಆದ್ರೆ ಹೇಳ್ಬೋದು, ಏನು ಈ ಅಮ್ಮ ಬೇಜಾರು ಮಾಡ್ಕೊಳ್ಳಲ್ಲ. ಹೇಳ್ಬೋದು. ನನಗೂ ಯಾಕೋ ಏನೋ ಗೊತ್ತಿಲ್ಲ. ಇಲ್ಲಿ ನನಗೆ ಯಾಕೋ 15 ದಿವ್ಸಕ್ಕೊಂದ್ಸಲ ಜ್ವರ ಬರ್ತಿರೋ ನೋಡಿದ್ರೆ ಯಾವ್ದಾದ್ರು ಡಾಕ್ಟ್ರನೋ ನರ್ಸ್ನೋ ಮದುವೆ ಆಗ್ಬಿಡ್ಣ ಅಂತ ಅನಿಸ್ತೈತೆ. ಇನ್ನು ಮದುವೆ ಇಲ್ವಾ? ಮದುವೆ ಇಲ್ಲದಕ್ಕೆ ಈ ಮಾತು, ಇಷ್ಟು ಮಾತಾ? ಯಾಕೆ ಮದುವೆ ಆದವ್ರು ಇಷ್ಟು ಮಾತಾಡಲ್ವಾ? ಮದುವೆ ಆದವ್ರು ಎಷ್ಟು ಮಾತಾಡಲ್ವೇ? ಯಾಕೆ ಇಲ್ಲ, ಮದುವೆ ಆದವ್ರು ಇಷ್ಟು ಮಾತಾಡಲ್ಲ. ಅವರು ಅವ್ರ ಫ್ಯಾಮಿಲಿ ಜೊತೆ ಮಾತಾಡಕ್ಕೆ ಟೈಮ್ ಇದಲ್ಲ. ನನ್ನಂತ ಮುದುಕಿ ಜೊತೆ ಇಷ್ಟು ಮಾತಾಡ್ತಾರ ಅಂದ್ರೆ ಅವ್ರು ಯಾರೋ ಬರ್ಗಟ್ಟಿದವ್ರು. ಇದು ನನಗೆ ಬೈತಿರೋದು ಅಥವಾ ಅವ್ರಿಗೆ ಬೈತಿರೋದು? ನನಗೆ ನಾನು ಬೈಕೊಳ್ತಾ ಇದ್ದೀವಿ. ಎಲ್ಲ ಯಾರೋ ಗೊತ್ತು ಗುರಿ ಇಲ್ಲದವ್ರು ಹಂಗೆ. ಇವತ್ತು ಏನೋ ನೀನು ಏನೋ ರಾಂಗ್ ನಂಬರ್ ಮಾಡಿದ್ದೀಯಾ, ಮಾತಾಡ್ತಾ ಇದ್ದೀನಿ ಏನೋ ನನ್ನ ಮಕ್ಳು ಫ್ರೆಂಡ್ಗಳು ಅಂತ ತಿಳ್ಕೊಂಡು. ನಿಮಗೆ ಬರೀ ರಾಂಗ್ ನಂಬರೇ ಬರೋದ ಯಾವಾಗ್ಲೂ? ಇಲ್ಲ, ಇವತ್ತೊಂದ್ ದಿವಸ ಬೆಳಿಗ್ಗೆ ಬಂತು, ಯಾವುದೋ ಕಂಪ್ನಿದು ಅಂತ ಹೇಳ್ಕೊಂಡು ಎತ್ತು ಬಿಟ್ರೆ ನೋಡಿದ್ರೆ ಅವನು ಹಂಗೆ ಕೇಳ್ತಾ ಇದ್ದ. ಅವನಿಗೆ ಮುಗ್ದೆ ನೋಡು ಹಂಗೆ ಪಟ್ಟ. ಈಗ ನಿನ್ನ ಹೆಸರೇನಪ್ಪ? ಯಾಕೆ ಹೇಳಿ, ನನಗೂ ಹೋಗ್ಯಾಕ ಈಗ? ಡೌಟ್, ನನಗೆ ಫುಲ್ಲು ಡೌಟ್ ಆಗಿದೆ. ಯಾರು ಏನು ಅಂತ ಗೊತ್ತಿಲ್ಲ, ಹೆಂಗೆ ಕಂಡಿಡಿಯೋದು ಅಂತ ಗೊತ್ತಾಯ್ತಲ್ಲ. ಏನ್ ಮಾಡ್ತೀರ? ಅದೇ ಹುಡುಗರ ಜೊತೆ ಮಾತಾಡ ಅವ್ರು ಕಂಡಿಡಿದು ಒದಿತಾರೆ ಹಿಡ್ಕೊಂಡು. ಅದೇ ಈ ಮುದುಕಿ ಜೊತೆ ಇವತ್ತು ಕುಯ್ತಾ ಇದ್ದೀರಾ, ಅಂದಿ ಕುಯ್ದಂಗೆ. ಸದ್ಯ ಇನ್ನ ಅಲ್ಲೇ ಇದ್ದೀರಲ್ಲ, ನಾಯಿ ತನಕ ಬರ್ಲಿಲ್ವಲ್ಲ? ನಾಯಿ ಅಂತ ಹೇಳ್ಬಿಟ್ಟು ಅದನ್ನ ಪ್ರೂವ್ ಮಾಡ್ಬಿಟ್ರಲ್ಲ, ಮೇಕೆ ಅಂತ ಹೇಳ್ಬಿಟ್ಟು.
ಈಗ ನಿಮ್ಗೆ ಏನು ಅನಿಸ್ತದೆ ಅದು? ಅದು ನನಗೆ ಮೇಕೆ ಅಂತ ಆಗುತ್ತೆ. ಬಾಳ ಎಲ್ಲ ಉದ್ದ ಉದ್ದ ಆಗಿತ್ತಲ್ಲ, ತೋರ್ಸುದಲ್ಲ ನನ್ನ ಮಕ್ಕಳಿಗೆಲ್ಲ, ದೊಡ್ಡ ಮಗನಿಗೆ ಕಲಿಸ್ದೆ, ಹಾಂ. ವಿಠಲನಿಗೆ ಕಲಿಸಿದೆ. ಹ್ಞೂ ನೋಡೋ ಇದು ಬಾಲ ಇದೆ, ಉದ್ದ ಬಾಲದು ಮೇಕೆಗಳಿದೆ, ಮೇಕೆನ ಕಣೋ. ಮತ್ತೆ ನನಗೆ ಅಂತೂ ಅದು ಹೇಳ್ದ ಮೇಲೆ ನನಗೆ ಯಾವ ಮಟನ್ ತಿನ್ನಕ್ಕೆ ವಾಮಿಟ್ ಬರ್ತಾ ಇತ್ತು. ಮೊನ್ನೆ ಆಗಸ್ಟ್ ನನ್ನ ಇದು ಬರ್ತಡೇ ಇತ್ತಲ್ಲ, ಹಾಂ. ಹೊರಗಡೆ ಹೋಗಿ ದಲ್ಲಿ ಹೋಗಿ ಬಿರಿಯಾನಿ ತಿನ್ನೋಣ ಅಂತ ಹೇಳ್ಕೊಂಡು ಹೋದ್ರೆ ಅವ್ರು ನನ್ನ ಸೊಸೆ ಅದೆಲ್ಲ ಸುಮ್ಮನೆ ಮೇಕೆ ನೋಡಿದ್ರೆ ತಾನೆ ಬಾಲ ಇರೋದು, ಅದೆಲ್ಲ ಎಲ್ಲೋ ಒಂದು ಎಲ್ಲಾದ್ರೂ ದೊಡ್ಡ ದೊಡ್ಡ ವಾರಗಳೆಲ್ಲ ಮಾಡ್ತಾರೆ, ದೊಡ್ಡ ಮಿಲಿಟರಿ ಹೋಟ್ಲಲ್ಲಿ ಮಾಡ್ತಾರೆ, ಇಲ್ಲೆಲ್ಲ ಮಾಡ್ಲ ಚಿಕ್ಕ ಚಿಕ್ಕ ಹೋಟ್ಲಲ್ಲಿ ಅಂತ ಹೇಳಿದ್ಲ. ಹಂಗೆ ನಮ್ಮ ಬೇಕೆಯಲ್ಲಿ ಮಾಲಿಕೆ ಬಿರಿಯಾನಿ ತಿಂದ್ಬಿಟ್ಟು ಬಂದೆ ಮೊನ್ನೆ. ಈಗ ಹಂಗಾರೆ ನಿಮ್ಗೆ ಹೊರಗಡೆ ಹೋಗಿ ತಿನ್ನಕ್ಕೆ ಭಯ ಆಗ್ತಾ ಇದೆ ನಿಮಗೆ? ಭಯ ಆಯ್ತಿತ್ತು ನನಗೆ, ಬೇಡಪ್ಪ, ಚಿಕನ್ ಬಿಟ್ರೆ ಮೀನು ಬಿಟ್ರೆ ಯಾವ್ದು ಬೇಡ ಅಂದೆ. ಅವಳು ಭರವಸೆ ಕೊಟ್ಬಿಡ್ಲ, ತಿಂದ್ಬಿಟ್ಟೆ. ತಿಂದಾದ್ಮೇಲೆ ಮತ್ತೆ ದಾರಿನಲ್ಲಿ ಬರುವಾಗ ಒಂದೇ ಮನಸ್ಸಲ್ಲಿ ಕೊರಿತಾ ಇತ್ತು. ಏನಾದ್ರು ಹೊಟ್ಟೆ ಒಳಗಿನ ಸೌಂಡ್ ಆಗ್ತಾ ಇತ್ತಾ? ಇಲ್ಲ ಇದು ಏನಾಗ್ಲಿಲ್ಲ ಪುಣ್ಯಕ್ಕೆ. ಏನೋ ರಾತ್ರಿ ನಾಯಿಗೆ ಕನ್ಸಲ್ಲಿ ಏನಾದ್ರು ಬರ್ತಿತ್ತು? ಯಾವ್ದು ಕನಸಲ್ಲಿ ಬರಲ್ಲ, ಅವ್ರ ಒದ್ದು ವರ್ಷಲ್ವಾ ನಾನು. ಮತ್ತೆ ಇವ ಹೆಸರೆಲ್ಲಕ್ಕೆ ಎಷ್ಟು ಕೊಡ್ಬೇಕಪ್ಪ ನಿನಗೆ ಕಾಸು? ಎಷ್ಟು ಕೊಡ್ಬೇಡಿ, ನೀವು ಕೊಟ್ಟಿದ್ರಲ್ಲ ಈ ಪ್ರೀತಿ ಅಷ್ಟೇ ಸಾಕು. ಆ ಅಮ್ಮ, ನಿಮ್ ಜೊತೆ ಮಾತಾಡ್ತಿರೋದು RJ ಸುನಿಲ್ ಅಂತ ನನ್ನ ಹೆಸರು. ಆಹಾ, ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ನಿಮ್ ವಿಠಲ್ ನಿಮ್ ನಂಬರ್ ಕಳಿಸಿ ನಿಮ್ಗೆ ಬಕ್ರ ಮಾಡಕ್ ಹೇಳಿದ್ರು. ವಿಠಲ? ಹೌದು. ಅಯ್ಯೋ ವಿಠಲ್ ಮಾಡಿರೋ ಕೆಲ್ಸನ ಇದು? ಅಯ್ಯೋ ದೇವ್ರೆ, ವಿಠಲ ನಾನು ಪ್ರಭು ನೆನ್ಸ್ಕೊಂಡೆ. ವಿಠಲ ಸ್ವಾಮಿನೇ, ಅವನಿಗೆ ಇದೆ ಅವನಿಗಿದೆ. ಓಕೆ, ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಬಾಯ್. ನೋಡ್ರಿ ಎಷ್ಟು ಸ್ವೀಟಾಗಿ ಮಾತಾಡ್ತಾರೆ. ವಂಡರ್ಫುಲ್ ಆಗಿರೋ ಮಾರ್ನಿಂಗಲ್ಲಿ ಈ ಒಂದು ಟ್ರ್ಯಾಪ್ನಲ್ಲಿ ಮುಗಿಸ್ತಾ ಮುಂದಿನ ಸಕ್ಕದಾಗಿರೋ ಟ್ರ್ಯಾಪಲ್ಲ ನಿಮ್ಮನ್ನ ಕ್ಯಾಚ್ ಕೊಡ್ತೀನಿ. ಅಲ್ಲಿವರೆಗೂ ನೋಡ್ತಾರಿ, ನಗಿಸ್ತಾರಿ. ಯಾಕಂದ್ರೆ ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ನೀವೇನಾದ್ರು ಡೀಲ್ ಕಳಿಸ್ತೀರಾ ಅಂದರೆ ಈ ಕೆಳಗಿನ ನನ್ನ ವಾಟ್ಸಪ್ ನಂಬರ್ಗೆ ಅವ್ರ ಹೆಸರು, ಮೊಬೈಲ್ ನಂಬರ್ನ ಟೈಪ್ ಮಾಡಿ ಕಳಿಸಿ. ಲವ್ ಯು ಆಲ್, ಟೇಕ್ ಕೇರ್ ಮಾಡಿ, ಬಾಯ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil Prank Calls.